ಏಜೆನ್ಸಿ ಕೆಳಗಡೆ ಕೆಲಸ ಮಾಡ್ತಾ ಇರುವಂತ ಎಷ್ಟು ಜನ ಇದ್ದೀರಾ, ಆಮೇಲೆ ನಿಮ್ಮ ಸಂಬಳ ಎಲ್ಲ ಎಷ್ಟು ಬರ್ತಾ ಇದೆ, ಅವ್ರದ್ದು MOU ಏನು ಸೈನ್ ಮಾಡಿದ್ದೀರಾ ಏಜೆನ್ಸಿ ಜೊತೆ, ಅದು ಕರೆಕ್ಟಾಗಿ ಕೊಡ್ತಾ ಇದ್ದಾರಾ, ಅದೆಲ್ಲವೂ ನಾನು ಹಿಂಗೆ ಒಂದು ರೌಂಡ್ ಹಾಕೊಂಡು ಬರೋಷ್ಟು ನನಗೆಲ್ಲ ಬೇಕು. ಆಮೇಲೆ ಬಾಯ್ ಆ್ಯಂಡ್ ಗರ್ಲ್ದು ಸೆಕ್ಸ್ ರೇಷಿಯೋ ಬೇಕು ನನಗೆ. ಆಮೇಲೆ ನೀವು ವಾಟರ್ ಕ್ವಾಲಿಟಿನ ಚೆಕ್ ಮಾಡಿಸೋದು ರೆಗ್ಯುಲರ್ ಆಗಿ ಅದು ಬೇಕು. ನಂತರದಲ್ಲಿ ನಿಮ್ಮದು ಏನು ಸ್ಟೆರಿಲೈಸೇಷನ್ ಪ್ರೋಟೋಕಾಲ್, ಅದು ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, OT ಇರ್ಬೋದು, ಅದೇ ಇನ್ಫೆಕ್ಷನ್ ಕಂಟ್ರೋಲ್ ಪ್ರೋಗ್ರಾಮ್ದು ಅದೇನಿದೆ ಎಲ್ಲವೂ ನೀವು ನನಗೆ ಯುವರ್ ಡಾಕ್ಯುಮೆಂಟ್ಸ್ ನಾನು ರೆಡಿ ಮಾಡಿರ್ತೀನಿ. ಇಲ್ಲ ಮೇಡಮ್, ನಾನು ಅದಕ್ಕೆ ಮೊನ್ನೆ ಹೇಳಿದ್ದೀನಿ, ಯಾವುದೇ ಕಾರಣಕೊಂಡು ಮೊದಲನೇ ದಿನ 1ನೇ ತಾರೀಕು ಎಲ್ಲರ ಸ್ಯಾಲ್ರಿ ಆಗಬೇಕು ಅಂತ ನಾನು ಮೊನ್ನೆ ಲಾಸ್ಟ್ ಮಂತ್ ಚಾರ್ಜ್ ತೊಗೊಂಡೆ ಮೇಡಮ್. ಈ ತಿಂಗಳು ಮೊನ್ನೆ ಲಾಸ್ಟ್ ಜುಲೈ 8 ತನಕ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಮೇಡಮ್. ಎನ್ಸ್ಕೊಂಡು 1ನೇ ತಾರೀಕು ಎಲ್ಲ ಸಿಬ್ಬಂದಿದ್ದು ಸ್ಯಾಲ್ರಿ ಹಾಕ್ಸ್ತೀನಿ ಮೇಡಮ್. ನಮಸ್ತೆ. ಇವತ್ತು KR ಮಾರ್ಕೆಟ್ ಮಹಿಳೆಯರ ಹೆರಿಗೆ ಆಸ್ಪತ್ರೆಗೆ ತಾವು ಭೇಟಿ ಕೊಟ್ಟಿದ್ರಿ. ಪ್ರತಿಯೊಂದು ತಾವು ಪರಿಶೀಲನೆ ಮಾಡಿದ್ರಿ. ಏನ್ ನ್ಯೂನತೆ ಕಾಣ್ತು? ನನ್ನ ಕಡೆ 6 ತಿಂಗಳಲ್ಲಿ ಬಂದಾಗ ಅವತ್ತಿನ ನ್ಯೂನತೆಗಳು ಬಹಳಷ್ಟಿತ್ತು. ಔಷಧಿಗಳನ್ನ ಹೊರಗೆ ಬರ್ಕೊಡೋರು, ಬ್ಲಡ್ ಟೆಸ್ಟ್ ನ ಹೊರಗಡೆ ಬರ್ಕೊಡೋರು, ಮತ್ತೆ ಸ್ಕ್ಯಾನಿಂಗ್ ಹೊರಗಡೆ ಬರ್ಕೊಡೋರು, ಮತ್ತೆ ಮಕ್ಕಳು ಯಾರಾದ್ರೂ ಸೀರಿಯಸ್ ಆದ್ರೆ ಬಾಪೂಜಿಗೆ ಬರ್ಕೊಟ್ಟಂತ ಓದಂತ ಮಕ್ಕಳನ್ನ ಆಕ್ಚುಲಿ ನಾವು ಫ್ರೀ ಆಗಿ ಮಾಡಬೇಕು. ಜನನಿ ಶಿಶು ಸುರಕ್ಷಾ ಯೋಜನೆಯಡಿ ತಾಯಿ ಗರ್ಭ ಧರಿಸಿದಾಗಿಂದ ಮಗು 42 ದಿನವರೆಗೂ ಏನೇ ಖರ್ಚು ವೆಚ್ಚ ಬಂದ್ರೂ ಸರ್ಕಾರನೇ ಭರಿಸ್ಬೇಕು. ಹಾಗಾಗಿ ಲಾಸ್ಟ್ ಟೈಮ್ ಬಂದಾಗ ಈ ಅವ್ಯವಸ್ಥೆ ನನಗೆ ಬಹಳ ಮನಸ್ಸಿಗೆ ನೋವಾಯಿತು. ನಾವು ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ರು. ಅವಾಗ ನಾನು ಅಲ್ಲಿ ಭೇಟಿ ಮಾಡಿ ಅಲ್ಲಿಂದ ಅವರಿಗೆ ಫೋನ್ ಮಾಡಿಸಿ ಸೀದಾ DC ಅವ್ರಿಗೆ ಮಾತಾಡಿದ್ವಿ. DC ಅವರು ನೆಕ್ಸ್ಟ್ ಬಂದು ಅವತ್ತು ಆ ವ್ಯವಸ್ಥೆಗೆ ಕಾರಣ ಆಗಿರೋರ್ನೆಲ್ಲ ತೆಗ್ದಿದ್ದಾರೆ. ಇವತ್ತು ನಾನು ಆಸ್ಪತ್ರೆ ಒಳಗೆ ಬರೋಕ್ ಮುಂಚೆ ಜನರ ಜೊತೆನೆ ಮಾತಾಡಿದ್ದು. ಅವರೆಲ್ಲರೂ ಕೊಟ್ಟಂತ ಇವತ್ತಿನ ಬದಲಾವಣೆ, ಅದು ಔಷಧಿಗಳ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಅಥವಾ ಮಗು ಆದ್ರೆ ಖುಷಿಗೆ ದುಡ್ಡು ತಗೊಳ್ಳೋದಿರ್ಬೋದು, ಮತ್ತೆ ಒಳಗಡೆ ನಾನು ತಾಯಿ ಮಗುವನ್ನ ಮಾತಾಡಿಸಿದಾಗ ಅವರ ಒಂದು ಅನಿಸಿಕೆ, ಇವೆಲ್ಲವೂ ಬದಲಾಗಿರೋದು ನನಗೆ ತುಂಬಾ ಖುಷಿ ತಂದಿದೆ. ಮತ್ತೆ ಇನ್ನು ನಮಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ. ಅದನ್ನ ನಾನು ಸರ್ಕಾರಕ್ಕೆ ಬರಿತೇನೆ. ಬರೆದು ಪ್ರಾಮಾಣಿಕವಾಗಿ ತಾಯಿ ಮಗುವಿನ ಆಸ್ಪತ್ರೆಗೆ ಏನ್ ಬೇಕು ಅದನ್ನ ಮಾಡಿಸ್ಕೊಡುವಂತ ನಿಟ್ಟಿನಲ್ಲಿ ಆಯೋಗ ಕೆಲಸ ಮಾಡುತ್ತೆ. ಮೇಡಮ್, ಹೋದ್ಸತಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಇತ್ತು. ಈಗ ಬಹಳಷ್ಟು ಬಡವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ, ಅವರಿಗೆ ತುಂಬಾ ತೊಂದರೆ. ಇಂದಿರಾ ಕ್ಯಾಂಟೀನ್ ಅಲ್ಲ ಕ್ಯಾನ್ಸಲ್ ಆಗಿದ್ಯಾ? ಅಲ್ಲ ಚಾಲು ಇದೆಯಾ? ಚಾಲು ಇದೆ. ಅಂದ್ರೆ ಅದ್ರದ್ದು ನೀವು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಅಂತ ನಮಗೆ ಅನಿಸ್ತಾ ಇದೆ. ಕೆಲವೊಂದು ಮಾಹಿತಿಗಳು ಅದ್ರದ್ದು ಇದಾವೆ. ತಾವು ಅದೊಂದ್ಸತಿ ಒಂದ್ಸಲಿ ಪರಿಶೀಲನೆ ಮಾಡ್ರಿ. ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ಚೆನ್ನಾಗಿದ್ದೋ ಇಲ್ವಾ? ಈಗ ನಡೀರಿ, ಅಲ್ಲೇ ಒಂದು ಊಟ ಮಾಡ್ಬಿಡೋಣ. ಬರ್ರಿ ನಮ್ ಜೊತೆಗೆ ಬರ್ರಿ.